ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಕನ್ನಡ ವ್ಲಾಗ್ಸ್. ಇವತ್ತು ನನ್ನ ಫ್ರೆಂಡ್ ಮದುವೆ ಇದೆ ಚಿತ್ರದುರ್ಗದಲ್ಲಿ. ಹಾಗಂತ ಬೇಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸಿಂಪಲ್ಲಾಗಿರೋ ಒಂದು ಸ್ಯಾರಿನ ಚೂಸ್ ಮಾಡಿಕೊಂಡೆ. ಭಾಳ ಬೇಸಿಗೆ ಇರೋದ್ರಿಂದ ರೇಷ್ಮೆ ಸ್ಯಾರಿ ಅಂತೂ ವೇರ್ ಮಾಡೋಕ್ಕಾಗಲ್ಲ. ಇದು ಒಂದು 6 ಮಂತ್ ಬ್ಯಾಕು ನಮ್ಮಮ್ಮ ಕೊಡಿಸಿದ್ರು. ಮತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲಿರೋ ಅಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಫಸ್ಟು ರೋಸ್ ವಾಟರ್ನ ಅಪ್ಲೈ ಮಾಡ್ಕೋಬೇಕು. ಇದಾದಮೇಲೆ ಡ್ಯಾಸ್ಲರ್ ಕಂಪ್ನಿದು ಫೌಂಡೇಶನ್ ಇದೆ ನನ್ನ ಹತ್ರ, ಅದನ್ನು ಅಪ್ಲೈ ಮಾಡ್ಕೊತೀನಿ. ಇದು ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಅವೈಲೇಬಲ್ ಇದೆ. ಈ ಥರ ಸ್ವಲ್ಪ ತೊಗೊಂಡು ಫೇಸ್ ಎಲ್ಲ ಫಸ್ಟ್ ಡಾಟ್ಸ್ ಇಟ್ಕೊಂಡು ಬರಬೇಕು. ಇದು ನಿಮಗೆ ಭಾಳ ಅನ್ನಿಸ್ತಾ ಇದೆ, ಇಲ್ಲ ಸ್ವಲ್ಪನೇ ನಾನು ತೊಗೊಂಡಿರೋದು. ಇದಾದಮೇಲೆ ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ 9to5 BB+ ಕ್ರೀಮ್ನ ಇದ್ರ ಮೇಲೆ ನಾನು ಅಪ್ಲೈ ಮಾಡ್ಕೊತೀನಿ. ಸ್ವಲ್ಪ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಸ್ವೆಟ್ಟಿಂಗೂ ಆಗೋದಿಲ್ಲ ಅಂತ ಹೇಳಿ ನಾನು ಈ 2 ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕಾಂಪ್ಯಾಕ್ಟ್, ಅದು ಸಮೇತ ಡ್ಯಾಸ್ಲರ್ ಕಂಪ್ನಿದೆ, ಪರವಾಗಿಲ್ಲ, ಇದೂ ಅಷ್ಟೇ ಭಾಳ ಚೆನ್ನಾಗಿದೆ ನೋಡಿ. ಈಗ ನಾನು ವೈಟ್ ಕಲರಲ್ಲಿರೋ ಅಂಥ, ವೈಟ್ ಮೀನ್ಸ್ ಸ್ವಲ್ಪ ಕ್ರೀಮ್ ಕಲರ್ ಇದೆ, ಆ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಫಿನಿಷಿಂಗ್ ಪೌಡ್ರ್ ಅಂತ, ಶೈನಿಂಗ್ ಬರುತ್ತೆ ಫೇಸ್ ಅಂತ ಹೇಳಿ ಲಾಸ್ಟಿಗೆ ಈ ಕ್ರೀಮ್ನ ಯೂಸ್ ಮಾಡಿಕೊಂಡೆ. ಆಮೇಲೆ ನಾನು ಕಾಜಲ್ನ, ಶುಗರ್ ಪಪ್ ಕಾಜಲ್ನ ತೊಗೊಂಡಿದ್ದೀನಿ. ಇದು ಅಷ್ಟೇ ಚೆನ್ನಾಗಿದೆ. ಮನೆಯಲ್ಲೇ ನಾವು ಸಿಂಪಲ್ಲಾಗಿ ರೆಡಿ ಆಗ್ಬೋದು. ಇಷ್ಟು ಪ್ರಾಡಕ್ಟ್ಸ್ ಇದ್ದರೆ ಸಾಕು, ಇನ್ನೇನು ಬೇಕು ಹೇಳಿ, ಇದರಲ್ಲೇ ಆರಾಮ್ಸೆ ರೆಡಿ ಆಗ್ಬೋದು. ನೆಕ್ಸ್ಟ್ ಇದಾದಮೇಲೆ ಒಂದು ಬ್ಲೂ ಹೆವೆನ್ನಿಂದು ಮಸ್ಕರ ತೊಗೊಂಡಿದ್ದೀನಿ. ಮಸ್ಕರನೂ ಅಷ್ಟೇ ಚೆನ್ನಾಗಿದೆ ನೋಡಿ, ಇದೆ ಬ್ಲೂ ಹೆವೆನ್ ಮಸ್ಕರ. ಈ ಥರ ಅಪ್ಲೈ ಮಾಡಿಕೊಂಡೆ. ನನಗೆ ಈ ಟೈಪಲ್ಲಿ ಬರುತ್ತೆ. ಆಮೇಲೆ ಲಾಸ್ಟಿಗೆ ಇಯರಿಂಗ್ಸ್ ತೊಗೊಂಡೆ. ಜುಮ್ಕಾ ಅಂತೂ ನನಗೆ ಭಾಳ ಇಷ್ಟ, ಭಾಳ ಚೆನ್ನಾಗಿದೆ ನೋಡಿ ಜುಮ್ಕಾ ಡಿಸೈನ್ಸ್. ಆಮೇಲೆ ಒಂದು ಸಿಂಪಲ್ಲಾಗಿರೋ ಅಂಥ ನೆಕ್ಲೆಸ್ ತೊಗೊಂಡಿದ್ದೀನಿ. ಮತ್ತು ಸ್ಯಾರಿಗೆ ಸಿಮಿಲರ್ ಇರೋ ಅಂಥ ಬ್ಯಾಂಗಲ್ಸ್, ಹಾಗೆ ರಿಂಗ್ಸ್. ನನ್ನ ಹತ್ರ ಇಷ್ಟು ರಿಂಗ್ಸ್ ಇದೆ, ಎಲ್ಲ ಆರ್ಟಿಫಿಷಿಯಲ್ ರಿಂಗ್ಸ್ ತೊಗೊಂಡೆ. ಫೈನಲಿ ನಾನು ಈ ಥರ ರೆಡಿ ಆದೆ. ಯಾವ ಥರ ಅನ್ನಿಸ್ತಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಈ ಥರ ರೆಡಿ ಆಗ್ಬೋದು ಯಾವುದೇ ಫಂಕ್ಷನ್ ಆದ್ರೂ. ಇಷ್ಟ ಆದಮೇಲೆ ಫ್ರೆಂಡಿಗೆ ಗಿಫ್ಟ್ ತೊಗೊಂಬೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಫ್ಯಾನ್ಸಿ ಸ್ಟೋರು ನಮ್ಮ ಏರಿಯಾದಲ್ಲೇ ಇದೆ, ಹತ್ರನೇ ಇದೆ ನಮಗೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಎಲ್ಲ ಹುಡುಕ್ತಾ ಇದ್ದೆ. ಬರೀ ರಾಧಾಕೃಷ್ಣದವೇ ಭಾಳ ಇದ್ವು ಅವ್ರ ಹತ್ರ. ಇದು ಚೆನ್ನಾಗಿದೆ, ಬಟ್ ನನಗೆ ಯಾಕೋ ಅದೊಂದು ಸ್ವಲ್ಪ ಓಲ್ಡ್ ಮಾಡಲ್ ಅನ್ನಿಸ್ತು. ಹಾಗೆ ಇನ್ನೂ ಒಂದು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಂತೂ ನನಗೆ ಯಾಕೋ ಭಾಳ ಕ್ಯೂಟಾಗೈತೆ, ಯೂನಿಕ್ಕಾಗೈತೆ ಅಂತ ಹೇಳಿ ಇದನ್ನೇ ನಾನು ತೊಗೊಂಡೆ. ಈ ಥರ ನಾನು ನೇಮೂ ಬರೆದೆ. ಈ ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ. ಇದು ಆದಮೇಲೆ ಇನ್ನೇನು ಪ್ಯಾಕ್ ಮಾಡಿ ಕೊಟ್ಟರು ಅವರು, ಏನೋ ಹೇಳ್ತಾಯಿದ್ರು. ನಕ್ಕೊಂಡು ಬಂದೆ ಹೊರಗಡೆಗೆ. ಮತ್ತು ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲೇ ಫ್ರೆಂಡ್ ಕಾರ್ ಹಾಕ್ಕೊಂಡು ಬಂದರು ನೋಡಿ. ಇವರೆಲ್ಲ ನಮ್ಮ ಕೊಲೀಗ್ಸು, ಒಂದೇ ಸ್ಕೂಲಲ್ಲೇ ನಾವೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ. ಅವ್ರ ಕಾರಲ್ಲೇ ಹೊರಟ್ವಿ ನಾವು. ಭಾಳ ದಿನ ಆದಮೇಲೆ ಮೀಟ್ ಆದ್ವಿ ಅವ್ರನ್ನ. ಅವರ ಕಾರಲ್ಲೇ ಬರ್ತೀವಿ ಅಂತ ಹೇಳಿ ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದರು. ನಿಯರ್ ಬೈ ಚಿತ್ರದುರ್ಗಕ್ಕೆ ಬಂದ್ವಿ. ಏನೇ ಆಗಲಿ ನಮ್ಮ ದುರ್ಗ ಅಂದ್ರೇ ಸ್ವರ್ಗ ಅಂತ ಅಂತೀವಿ ಯಾವಾಗ್ಲೂ. ಅಷ್ಟು ಖುಷಿಯಾಗುತ್ತೆ ನಮ್ಮ ಚಿತ್ರದುರ್ಗ ಅಂದರೆ. ಎಂಟ್ರಿ ಆಗೋಕ್ಕೆ ಇನ್ನೊಂದು 10 ಮಿನಿಟ್ಸ್ ಇತ್ತು ಅಷ್ಟೇ. ವೀವೆಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಈ ಥರ ಕಾರ್ ಒಳಗಡೆಯಿಂದನೇ ನಾನು ವೀಡಿಯೋ ಮಾಡಿಕೊಂಡೆ. ಭಾಳ ಚೆನ್ನಾಗಿದೆ. ನಮ್ಮ ಚಿತ್ರದುರ್ಗ ಅಂದ್ರೇ ಏನೋ ಭಾಳ ಖುಷಿ. ನಾವು ನಮ್ಮ ದುರ್ಗಕ್ಕೆ ಹೋಗಬೇಕು ಅಂದರೆ. ಇವಾಗ ಸಿಟಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಹಾಗೇ ಇರಲಿ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಯಾವುದಾದ್ರೂ ಫಂಕ್ಷನಿಗೆ ಹೋಗಿ ಬರಬೇಕು ಅಂದರೆ. ಯಾಕೆಂದರೆ ಯಾವಾಗಲೂ ವರ್ಕ್ ಮಾಡೋದ್ರಲ್ಲೇ ಬ್ಯುಸಿ ಇರ್ತೀವಿ. ಸೊ ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಅಂದರೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಅನಿಸುತ್ತೆ ನೋಡಿರಿ. ಇದು ಎಂಟ್ರಿ ಆದ್ವಿ ನಮ್ಮ ದುರ್ಗಕ್ಕೆ. ಹೋಗ್ತಾ ಇದ್ದೀವಿ. ಹತ್ತಿರದಲ್ಲೇ ಇದೆ ಕಲ್ಯಾಣ ಮಂಟಪ. ಏನೋ ಬೇಗನೆ ರೀಚ್ ಆದ್ವಿ ನಾವು. ಭಾಳ ಜನ ಟೀಚರ್ಸ್ ಎಲ್ಲ ಹೊರಟು ಬಂದಿದ್ದಾರೆ. ಎಲ್ಲರೂ ಒಂದು 5-5 ಜನ ಗ್ರೂಪ್ ಮಾಡಿಕೊಂಡು ಅವ್ರವ್ರ ವೆಹಿಕಲಲ್ಲೇ ಬಂದಿದ್ದಾರೆ. ಫೈನಲಿ ನಾವು ರೀಚ್ ಆದ್ವಿ. ನಮ್ಮ ಫ್ರೆಂಡ್ ಮಗನೇ ವಿಡಿಯೋ ಎಲ್ಲ ಮಾಡಿದ್ದು. ಮುದ್ದು ಗೊಂಬೆ ಬಂದಿದ್ದಾಳೆ ನೋಡಿ.
ಹೆಂಗೆ ನೋಡ್ತಾ ಇದ್ದಾಳೆ ಕ್ಯಾಮ್ರಾನ. ಇಷ್ಟೆಲ್ಲ ಆದಮೇಲೆ ಇನ್ನು ಅವರು ರಿಸೆಪ್ಷನ್ನಿಗೆ ರೆಡಿ ಆಗೋಕ್ಕೆ ಅಂತ ಹೇಳಿ ಹೋಗಿ ಹುಡುಗಿ ಬಂದು ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಹುಡುಗನಿಗೋಸ್ಕರ ಅವ್ರೂ ವೆಯ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಭಾಳ ಕ್ಲೋಸ್ ಫ್ರೆಂಡು, ಒಂದು ಕಡೆ ಮದುವೆ ಸೆಟ್ ಆಗೈತೆ ಅಂತ ಖುಷಿ ಆದರೂ ಬಿಟ್ಟು ಹೋಗ್ತಿದ್ದಾಳೆ ಅಂತ ಭಾಳ ಬೇಜಾರು ಅನ್ನಿಸ್ತಾ ಇದೆ. ಏನು ಮಾಡೋಕ್ಕೂ ಆಗೋದಿಲ್ಲಲ್ವ, ಹೆಣ್ಮಕ್ಳು ಒಂದಲ್ಲ ಒಂದಿನ ಮದುವೆ ಆಗಿ ಹೋಗಲೇಬೇಕು. ಭಾಳ ಬೆಸ್ಟು ಅಂದರೆ ಅಷ್ಟು ಬೆಸ್ಟ್ ಫ್ರೆಂಡು ನನಗೆ. ಏನು ಮಾಡೋಕ್ಕೂ ಆಗಲ್ಲ, ಭಾಳ ಮಿಸ್ ಮಾಡ್ಕೊತಿದ್ದೀನಿ ಅಂತ ಒಂದು ಕ್ಷಣ ಫೀಲ್ ಆಯಿತು. ಹಾಗೆ ಎಲ್ಲ ಟೀಚರ್ಸ್ ಎಲ್ಲ ಸೇರಿಬಿಟ್ಟು ಒಂದು ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ, ಎಲ್ಲ ವಿಶ್ ಮಾಡಿದ್ವಿ, ಎಲ್ಲ ಆಯಿತು. ಏನೋ ಒಂಥರ ಬೇಜಾರು ಆಯಿತು. ಹಾಗೆ ನಮ್ಮ ಸ್ಟೂಡೆಂಟ್ಸು ಕೆಲವರೆಲ್ಲ ಬಂದಿದ್ದರು, ಅವರೇ ಎಲ್ಲ ಕೆಲವೆಲ್ಲ ವೀಡಿಯೋ ಮಾಡಿದರು. ಇನ್ನು ಭಾಳ ಜನ ಟೀಚರ್ಸ್ ಬರಲಿಕ್ಕಾಗಿಲ್ಲ. ಇನ್ನೇನು ರಿಟರ್ನು ಬಂದ್ವಿ. ಅವರೊಂದು ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು, ನೋಡೋವರೆಗೂ ಸಮಾಧಾನ ಆಗಿಲ್ಲ. ಕಾರಲ್ಲೇ ಓಪನ್ ಮಾಡಿ ನೋಡಿದ್ವಿ, ಈ ಥರ ಅರಿಶಿನ ಕುಂಕುಮದ ಕೊಟ್ಟಿದ್ರು. ಇಷ್ಟ ಆದರೆ ಸಬ್ಸ್ಕ್ರೈಬ್